ಮೊದಲನೇದಾಗಿ ವಿಷ್ಣುವರ್ಧನ್ ಲೈಬ್ರರಿಲಿ ಏನು ಓದ್ತಾ ಇದ್ದೀರಾ ಅಷ್ಟು ಜನಕ್ಕೆ ಅಷ್ಟು ದಿನ ನಾವು ಏನು ಒಂದು 4-5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತೀವಿ ಆಸ್ಪಿರೇಟ್ ಪರವಾಗಿ. ಪ್ರತಿಯೊಂದು ಹೋರಾಟದಲ್ಲೂ ಮ್ಯಾಕ್ಸಿಮಮ್ ಒಂದು ವಿಷ್ಣುವರ್ಧನ್ ಲೈಬ್ರರಿಯಿಂದಲೇ ಮ್ಯಾಕ್ಸಿಮಮ್ ಎಲ್ಲರೂ ಹೋರಾಟಕ್ಕೆ ಸ್ಪಂದಿಸಿ ನಮ್ಮ ಕರೆಗೆ ಫ್ರೀಡಮ್ ಪಾರ್ಕ್ ಎಲ್ಲರೂ ಬರ್ತೀರಾ. ಅದ್ರ ಜೊತೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಆಸ್ಪಿರೆಂಟ್ಸ್ ಎಲ್ಲ ಪರವಾಗಿ ನಿಮಗೆ ಒಂದು ಜೋರಾದ ಧನ್ಯವಾದ ಹೇಳ್ತೀನಿ. ನಿಮಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಹೊಡಿಬೇಕು. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಯಾವುದೇ ಫ್ರೀಡಮ್ ಪಾರ್ಕಲ್ಲಿ ಯಾವುದೇ ಹೋರಾಟ ಆದರೂ ವಿಷ್ಣುವರ್ಧನ್ ಲೈಬ್ರರಿಯಿಂದ ಎಲ್ಲರೂ ಮ್ಯಾಕ್ಸಿಮಮ್ ಬಂದು ಸಪೋರ್ಟ್ ಮಾಡ್ತೀರಾ. ಅದಕ್ಕೆ ನಿಜವಾಗ್ಲೂ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಎಲ್ಲ ಹೋರಾಟಕ್ಕೂ ಸ್ಪಂದಿಸಿದ್ದೀರಾ. ಎಷ್ಟು ಜನ ಅಂದರೆ ಈಗ ವಿಷ್ಣುವರ್ಧನ್ ಲೈಬ್ರರಿ ಓದ್ತಾ ಇರೋರಿಗೆ 100 ಜನಕ್ಕೆ ಅಂದರೆ 1000 ಜನಕ್ಕೆ ಕೆಲಸ ಸಿಕ್ಕಿದೆ, ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಸುಮಾರು ನಾನು ನೋಡಿದ್ರೆ ಒಂದು 5 ವರ್ಷ ಹಿಂದೆ ಯಾರು ಜಾಬ್ ತೊಗೊಂಡಿರಲಿಲ್ಲ. ನಿಮ್ಮ ಜೊತೆ ಯಾರು ಓದ್ತಾ ಇದ್ದಾರೆ ಅವ್ರು ಸೀನಿಯರ್ಸ್ ಅಷ್ಟು ಜನಕ್ಕೆ ಲಾಸ್ಟ್ ಒಂದು 2-3-4 ವರ್ಷದಿಂದ ಜಾಬ್ ಸಿಕ್ಕಿರೋದು. ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ, ಯಾರು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವಾಗ ಎಲ್ಲರೂ ಜಾಬ್ ಸಿಕ್ಕಿರೋದು ಕಾರಣ ಏನಪ್ಪ ಅಂತಂದರೆ ಒಂದು ಕರಪ್ಷನ್ ಕಡಿಮೆ ಆಗ್ತಾ ಇದೆ. ಯಾಕೆಂತಂದರೆ ಅದನ್ನು ಕಡಿಮೆ ಆಗೋದಲ್ಲ, ಕಂಪ್ಲೀಟ್ಲಿ ನಿಲ್ಲಾಗಬೇಕು. ಪ್ರತಿ ಒಂದು ಪೋಸ್ಟೂ ಇಂಪಾರ್ಟೆಂಟ್ ಆಗುತ್ತೆ ಗೌರ್ಮೆಂಟ್ ರೆಕ್ರೂಟ್ಮೆಂಟಲ್ಲಿ. ಯಾಕೆ ಹೇಳ್ತೀವಿ ಅಂತಂದರೆ ಹೋರಾಟ ಮಾಡಿಲ್ಲ ಅಂತಂದರೆ ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ತಾ ಇದ್ದೀರಾ, ಬೇರೆ ಯಾರೋ ಜಾಬ್ ತಗೊಳ್ತಾ ಇದ್ದಾರೆ. ಒಂದು ನೋಟಿಫಿಕೇಶನ್ ಯಾವುದು 1 ವರ್ಷದಿಂದ ನೋಟಿಫಿಕೇಶನ್ ಆಗ್ತಾ ಇಲ್ಲ. ನೋಟಿಫಿಕೇಶನ್ ಆದರೂ ಒಂದು ಫಸ್ಟ್ ಏನಪ್ಪ ಅಂದರೆ ಫೀಸ್ ಪೇ ಮಾಡ್ತೀವಲ್ಲ, ಒಂದೊಂದು ನೋಟಿಫಿಕೇಶನ್ಗೆ 500 ರೂಪಾಯಿ, 500 to 750,000 rupees. ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲ 1000 rupees ಎಕ್ಸಾಮ್ ಫೀಸ್ ಇದೆ, ಹೌದಾ ಇಲ್ವಾ? ಅದ್ರ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದೀರಾ? KA ಆಲ್ಮೋಸ್ಟ್ ನೀವು ಕಟ್ಟಿರೋ ಆಸ್ಪಿರೆಂಟ್ಸ್ ಪೇ ಮಾಡಿರೋ ನಾವೆಲ್ಲ ಪೇ ಮಾಡಿರೋ ದುಡ್ಡು ಎಷ್ಟಿದೆ ಗೊತ್ತಾ? 400 crores ರಿಸರ್ವ್ ಫಂಡ್ ಇದೆ. ಇಲ್ಲಿ KA 400 crores ಇದೆ ಮಾತ್ರ. ಇದೇನು ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇದೆ. ಎಕ್ಸಾಮ್ ಫೀಸು, ಎಕ್ಸಾಮ್ ಕಟ್ತೀವಲ್ಲ ಆ ಫೀಸು, ಮತ್ತೆ ಅದರ ಕ್ವಶನ್ ಪೇಪರ್ ಒಂದು 10 ಕ್ವಶನ್ಸ್, 10-15-20 ಕ್ವಶನ್ಸ್ ಮಿಸ್ಟೇಕ್ ಮಾಡಿರ್ತಾರೆ. ಆ ಕೀ ಆನ್ಸರ್ ಮತ್ತೆ ರಿವೈಸ್ಡ್ ಕೀ ಆನ್ಸರ್ ಮತ್ತೆ ಅಬ್ಜೆಕ್ಷನ್ ರಿಲೇಟೆಡ್ ಒಂದು ಕ್ವಶನ್ಗೆ ಎಷ್ಟು 50 rupees. ಪ್ರತಿಯೊಂದು ಹಂತದಲ್ಲೂ ಸ್ಟೂಡೆಂಟ್ಸ್ ಕಡೆಯಿಂದ ದುಡ್ಡು ಲೂಟಿ ಮಾಡ್ತಾ ಮಾಡ್ತಿದ್ದಾರೆ ಇಲ್ವಾ? ಇಲ್ಲಿ ನಮಗೆ ಎಕ್ಸಾಮ್ ಫೀಸ್ ಪೇ ಮಾಡಬೇಕಾ? ರಿವೈಸ್ಡ್ ಅಂದರೆ ಅಬ್ಜೆಕ್ಷನ್ಗೆ ಫೀಸ್ ಪೇ ಮಾಡಬೇಕಾ? ಇಲ್ಲಿ ರೆಂಟಿಗೆ, ಇಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ ರೆಂಟ್ ಪೇ ಮಾಡಬೇಕಾ? PG ರೆಂಟ್ ಪೇ ಮಾಡಬೇಕಾ? ಇಲ್ಲ ಊಟದ ಪೇ ಮಾಡಬೇಕಾ? ಬುಕ್ಸಿಗೆ ಪೇ ಮಾಡಬೇಕಾ? ಕೋಚಿಂಗ್ ಪೇ ಮಾಡಬೇಕಾ? ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡು ಸ್ಪೆಂಡ್ ಮಾಡ್ಬೇಕು ಹೇಳಿ? ಒಬ್ಬ ಸ್ಟೂಡೆಂಟ್ಸು ಲೈಫ್ ಅಂದರೆ ಒಂದು 5 years ಕೊಟ್ಟಾದರೆ ಅಡಿಕ್ಷನ್ ಮಿನಿಮಮ್ 5 years ಇಂದ ಆಚೆ ಯಾರು ಹೋಗಲ್ಲ. ಒಂದು ಜಾಬ್ ತೊಗೊಳೋದಕ್ಕ ಇಂದ ಆಚೆ ಯಾರಾದ್ರೂ ಹೋಗ್ತಾರ? ಅಪ್ಪ ಅಮ್ಮ ದುಡ್ಡೆಲ್ಲ ಏನು ಮಾಡ್ಬೇಕಂತಂದ್ರೆ ಓದೋದಕ್ಕೆ ಸ್ಪೆಂಡ್ ಮಾಡಬೇಕು. ಆ ಪರಿಸ್ಥಿತಿಯಲ್ಲಿ ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಯಾವುದೇ ನೋಟಿಫಿಕೇಶನ್ ಇಲ್ಲದೆ ಇರೋದು. ಇವತ್ತು ನೋಟಿಫಿಕೇಶನ್ ಇದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿತ್ತ? ಇಲ್ಲಿ ಬಂದಿರೋ ಉದ್ದೇಶ ಏನು ಹೇಳಿ? ಗೌರ್ಮೆಂಟ್ ಕೆಲಸ ತಗೊಳ್ಳೇಬೇಕು ಅಂತ ಹೇಳಿ, ಕರೆಕ್ಟ್ ಅಲ್ಲ? ನೋಟಿಫಿಕೇಶನ್ ಆದರೆ ನಾವು ಹೋರಾಟ ಅವಶ್ಯಕತೆ ಇದೆಯಾ? ಕ್ವಶನ್ ಪೇಪರ್ ಲೀಕ್ ಆದರೆ ಅವಶ್ಯಕತೆ ಇದೆಯಾ ಹೋರಾಟ? ಕ್ವಶನ್ ಪೇಪರ್ ಸ್ಕ್ಯಾಮು, OMR ಸ್ಕ್ಯಾಮ್ ಆದರೆ OMR ಈ ಮಿಸ್ಟೇಕು, ಬ್ಲೂಟೂತ್ ಸ್ಕ್ಯಾಮ್ ಆದರೆ ಹೋರಾಟ ಅವಶ್ಯಕತೆ ಇದೆಯಾ? ಅದೆಲ್ಲ ಮಾಡ್ತಾರೆ ಅನ್ನೋದಕ್ಕೋಸ್ಕರ, ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ಅದನ್ನೆಲ್ಲ ತಡೆ ಹಿಡಿಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಪ್ರತಿ ಒಂದು ಕೀ ಆನ್ಸರ್ಸ್ ರಿವೈಸ್ ಆಗಬೇಕು, ಒಂದು ರಿಸಲ್ಟ್ಸ್ ಬಿಡಬೇಕು ಅಂದ್ರೂ ಹೋರಾಟದ ಅವಶ್ಯಕತೆ ಇದೆ ಇವತ್ತಿನ. ಒಂದಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಒಂದು ಬ್ಯಾಂಕಿಂಗ್ ರೆಕ್ರೂಟ್ಮೆಂಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇರುತ್ತೆ. DCC ಬ್ಯಾಂಕ್ ಇರ್ಬೋದು, KMF ಅಲ್ಲಿ ಆಗಂತ ಎಕ್ಸಾಮ್ಸ್ ಇರ್ಬೋದು, ಎಲ್ಲ ಎಕ್ಸಾಮ್ಸ್ ಅಲ್ಲೂ ವಿತೌಟ್ ಕರಪ್ಷನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಯಾರೆಲ್ಲ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾರಲ್ಲ ಎಲ್ರಿಗೂ ಜಾಬ್ ಸಿಗುತ್ತೆ. ಕರ್ನಾಟಕದಲ್ಲಿ ಹೇಳೋದು ಎಷ್ಟು ವೇಕೆನ್ಸಿ ಇದೆ ಗೊತ್ತಾ? 43 ಡಿಪಾರ್ಟ್ಮೆಂಟ್ ಅಲ್ಲಿ 2,76,386 ಪೋಸ್ಟ್ ವೇಕೆನ್ಸಿ ಇದೆ. ಪ್ರತಿ ವರ್ಷ ಅಟ್ಲೀಸ್ಟ್ ಈಗೇನು SSC ಎಕ್ಸಾಮ್ ಕೊಡ್ತಾರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿ ಗ್ರೂಪ್ C and D ಅಲ್ಲಿ ವರ್ಷಕ್ಕೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ, ಟೈಮ್ ಟೇಬಲ್ ಮೇಂಟೈನ್ ಮಾಡಿ, ಪ್ರತಿ ವರ್ಷ ಇಷ್ಟು 1000 ನೋಟಿಫಿಕೇಶನ್ ನಾವು ಕರಿತೀವಿ. ಅದು 1000 ಪೋಸ್ಟ್ ಇರಲಿ, 10,000 ಪೋಸ್ಟ್ ಇರಲಿ, 50,000 ಪೋಸ್ಟ್ ಇರಲಿ. ಒಂದು ಗ್ರೂಪ್ C and D ಎಲ್ಲ ಎಕ್ಸಾಮ್ಸ್ ಕಾಮನ್, ಗ್ರೂಪ್ C ಎಲ್ಲ ಒಂದೇ ಕಾಮನ್ ಸಿಲೆಬಸ್ ಇದೆಯಾ ಇಲ್ವಾ? ಒಂದೊಂದು ಎಕ್ಸಾಮ್ ಒಂದೊಂದು 3 ವರ್ಷ 5 ವರ್ಷ ತಗೊಳ್ತಾರೆ. ಎಲ್ಲ ಎಕ್ಸಾಮ್ ಕ್ಲಬ್ ಮಾಡಿಬಿಟ್ಟು ಒಂದೇ ಎಕ್ಸಾಮ್ ಕಂಡಕ್ಟ್ ಮಾಡಿ
ಒಂದಕ್ಕೆ ಫೀಸ್ ಪೇ ಮಾಡ್ತೀವಿ, ಆಗ್ಬೋದಲ್ವಾ? ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ರಿಕ್ರೂಟ್ಮೆಂಟ್ ಮಾಡಲಿ ಅಲ್ವಾ? ಆಗುತ್ತಾ ಇಲ್ವಾ? ಇದನ್ನೆಲ್ಲ ನಾವು ಎಲ್ಲಿವರೆಗೂ ನಾವು ಒಗ್ಗಟ್ಟಾಗಿ ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ಈ ಸಮಸ್ಯೆ ಹಿಂಗೆ ಉಳ್ಕೊಂತ ಹೋಗುತ್ತೆ. ಈ ಸಮಸ್ಯೆ ಎಲ್ಲ ಬಗೆಹರಿಬೇಕಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ಒಗ್ಗಟ್ಟಾಗ ಒಂದು ಸನ್ನಿವೇಶನ ಸರ್ಕಾರ ಕ್ರಿಯೇಟ್ ಮಾಡಿದೆ ಇಲ್ವಾ? ಎಸ್ ಆರ್ ನೋ? ತಿಂಡಿ ಮಾಡಿದಿರಲ್ವಾ? ನಾನು ಕೇಳ್ತಾ ಇದ್ದೀನಿ, ಎಸ್ ಆರ್ ನೋ? ಮಾಡಿದಾರೆ ಅಂತ ನಾವೆಲ್ಲ ಲೈಬ್ರರಿ ಕೊಡ್ಕೊಂಡು ಓದಂತ ಅವಶ್ಯಕತೆ ಏನಿದೆ ಹೇಳಿ? ಒಂದೇ ಬುಕ್ನ ಎಷ್ಟು ಸತಿ ಓದ್ತೀರಾ? 100 ಸತಿ ಓದ್ರೆ ಏನಾದ್ರು ಚೇಂಜಸ್ ಆಗುತ್ತಾ? ಹಿಸ್ಟ್ರಿ ಏನಾದ್ರು ಚೇಂಜಸ್ ಆಗುತ್ತಾ? ಜಿಯೋಗ್ರಫಿ ಚೇಂಜಸ್ ಆಗುತ್ತಾ? ಪೊಲಿಟಿಕಲ್ ರೀಸೆಂಟ್ ಅಮೆಂಡ್ಮೆಂಟ್ ಏನಾದ್ರು ಸ್ವಲ್ಪ ಚೇಂಜಸ್ ಆಗ್ಬೋದು. ಏನ್ ಆರ್ಟಿಕಲ್ ದಿನ ಒಂದೊಂದು ಆರ್ಟಿಕಲ್ ಆಡ್ ಮಾಡ್ಕೊಂತ ಬರ್ತಿದ್ರ ಅಲ್ಲಿ? ಮಾಡ್ತಿದಾರಾ? ಇಲ್ಲ. ಅದೇ ಜಿಯೋಗ್ರಫಿ, ಅದೇ ಎನ್ವಿರಾನ್ಮೆಂಟಲ್, ಅದೇ ಹಿಸ್ಟ್ರಿ, ಅದನ್ನ ಎಷ್ಟು ಸತಿ ಓದೋಣ ಹೇಳಿ? ನಾವು ಓದಿರೋದು ಎಲ್ಲಿ ಯುಟಿಲೈಸ್ ಆಗ್ತಾ ಇದೆ? ನಮ್ಮ ಕೇಪಬಿಲಿಟಿ ಎಲ್ಲಿ ತೋರಿಸ್ಬೇಕು ಹೇಳಿ? ಎಕ್ಸಾಮ್ ಅನ್ನು ತೋರಿಸ್ಬೇಕು. ಎಕ್ಸಾಮ್ ಅನ್ನು ತೋರಿಸ್ಬೇಕಂದ್ರೆ ನೋಟಿಫಿಕೇಶನ್ ಆಗ್ಬೇಕಲ್ವಾ? ಆಗ್ಬೇಕಾ ಬೇಡವಾ? ಬೇಡ ಅಂತಂದ್ರೆ ಹೋರಾಟ ಮಾಡೋದು ಬೇಡ, ಬೇಕು ಅಂದ್ರೆ ಹೋರಾಟ ಮಾಡೋಣಲ್ವಾ? ಇಲ್ಲಿರೋ ಲೈಬ್ರರಿ ಪ್ರತಿಯೊಬ್ಬರಿಗೂ ಮತ್ತೆ ಹೇಳ್ಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಎಲ್ರೂ ಅಷ್ಟೇ ಒಂದು ಬಸ್ಸಿಗೆ ಇಲ್ಲಿ ವ್ಯವಸ್ಥೆ ಮಾಡ್ತೀವಿ. ಬಸ್ಸಲ್ಲಿ ಎಲ್ಲರೂ ಬೆಳಗ್ಗೆ ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ರೆಡಿ ಇದೆ. ಸೋಮವಾರ ಲೈಬ್ರರಿ ಓಪನ್ ಇರುತ್ತೆ ಬಿಡುತ್ತೆ, ಅದು ನಮಗೆ ಅವಶ್ಯಕತೆ ಇಲ್ಲ. ಹೋರಾಟಕ್ಕೆ ಮಾತ್ರ ಫ್ರೀಡಮ್ ಪಾರ್ಕ್ ಅವತ್ತು ಬಂದೇ ಬರ್ತೀನಿ ಅಂತೇಳಿ ನೀವೇ ಪ್ರಮಾಣ ವಚನ ತಗೊಳ್ಳಿ. ನಾವು ಬರ್ತೀನಿ, ಹೋರಾಟ ಮಾಡೋಣ, ಎಲ್ಲರೂ ಒಗ್ಗಟ್ಟಾಗಿ. ನಿಮ್ಮ ಪ್ರೆಸೆನ್ಸ್ ಇಂಪಾರ್ಟೆಂಟು. ಹೋರಾಟ ಅಂದ್ರೆ ಏನು? ನೀವು ಇಲ್ಲಿ ಬಂದು ಕಂಪನಿ ಚಾಕೊಂಡು ತಗೊಂಡು ಒಳ್ಳೆ ತಗೊಂಡು ನೋಡಿರಿ ಅಂತಲ್ಲ, ಸರ್ಕಾರಕ್ಕೆ ನಮ್ಮ ಮನವಿ ಕೊಡೋಣ ಅಂತೇಳಿ ನಮ್ಮ ಸಮಸ್ಯೆನ ಹೋರಾಟದ ಮುಖಾಂತರ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಡೋಣ. ಇಂತಿಷ್ಟು ಟೈಮ್ ಅಂತ ತಗೊಂಡು ಇಂಥ ಟೈಮಲ್ಲಿ ನಾವು ಎಕ್ಸಾಮ್ ಮಾಡ್ತೀವಿ, ಇಂಥ ಟೈಮಲ್ಲಿ ನಾವು ನೋಟಿಫಿಕೇಶನ್ ಕಾಲ್ ಮಾಡ್ತೀವಿ ಅಂತ ಸರ್ಕಾರ ಒಪ್ಕೊಬೇಕು. ಇಲ್ಲ ಒಂದು 15 ದಿನ 20 ದಿನ ಟೈಮ್ ತಗೊಬೇಕು, ಇಲ್ಲ ಒಂದು ವಾರದಲ್ಲಿ, ಇಲ್ಲ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಲಿ. ಮಾಡ್ಬೋದಾ ಇಲ್ವಾ? ಇಲ್ಲಾಂದ್ರೆ ಇಂದ ಕೀಪ್ ಆನ್ ರಾಗಿಂಗ್ ಇನ್ನು ಒಂದು ವರ್ಷ 6 ತಿಂಗಳು 6 ಮಂತ್ 1 ಇಯರ್ ತಗೊಂಡು ಹೋಗ್ತಾ ಇರ್ತಾರೆ. ಇದು 7ನೇ ತೇದಿಗೆ ಅಕ್ಸೆಪ್ಟ್ ಆಗಿಲ್ಲ ಅಂತ ಹೇಳಿ ನೆಕ್ಸ್ಟ್ 16th ಇದೆ, ಅದು ಅವತ್ತು ಅಕ್ಸೆಪ್ಟ್ ಆಗಿಲ್ಲ ಅಂದ್ರೆ ಮತ್ತೆ ಹೇಳಿ ಅದಾಗಲ್ಲ. ಅವರಲ್ಲೇ ಹೋರಾಟ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಮತ್ತೆ ಕೋರ್ಟು ಕಚೇರಿಯಿಂದ ಹೋಗುತ್ತೆ, ಸ್ಟೇ ಬರುತ್ತೆ. ಮತ್ತೇನೋ 3-4 ಮಂತ್ಸ್ ಹೋದ್ರೆ ನೆಕ್ಸ್ಟ್ ZPTP ಎಲೆಕ್ಷನ್ ಬರುತ್ತೆ, ಗ್ರಾಮ ಸಭೆ ಎಲೆಕ್ಷನ್ ಬರುತ್ತೆ, BBP ಎಲೆಕ್ಷನ್ ಬರುತ್ತಾ ಇಲ್ವಾ? ಅವಾಗ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗುತ್ತೆ. ಅದಾದ್ಮೇಲೆ ಮತ್ತೆ ಅದು ರಿಸಲ್ಟ್ ಬರಬೇಕು, ಅವ್ರು ಯಾರು ಗೆದ್ದಿದ್ದಾರೆ ಅದು ನೋಡ್ಬೇಕು, ಮತ್ತೆ ಅದಾದ್ಮೇಲೆ ನೋಡ್ಕೊಂಡು ಮತ್ತೆ ನೋಟಿಫಿಕೇಶನ್ ಅಂದ್ರೆ ಎಷ್ಟು ವರ್ಷ ಆಗುತ್ತೆ? ಮತ್ತೆ ಇಲ್ಲೇ ಕುತ್ಕೊಂಡಿದ್ರೆ ನೋಟಿಫಿಕೇಶನ್ ಆಗುತ್ತಾ? ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಇನ್ನೂ ಚೇಂಜಸ್ ಆಗಲ್ಲ. ನಿಮ್ಗೆ ಗೊತ್ತಿದೆ, ಇದು ಲೈಬ್ರರಿ ಒಂದು ಕಾಲದಲ್ಲಿ ಹೆಂಗೋ ಇತ್ತು. ಪ್ರಶ್ನೆ ಮಾಡಿ ಒಂದೊಂದೇ ಚೇಂಜಸ್ ಮಾಡ್ಕೊಂಡು ಬಂದಿರೋದಿದೆ. ಹೌದಾ ಇಲ್ವಾ? ಕರೆಕ್ಟ್ ಅಲ್ಲ? ಹಂಗಾಗಿ ನಾವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಇನ್ನೂ ಚೇಂಜಸ್ ಆಗಲ್ಲ. ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ವೇಕೆನ್ಸಿ ಇದೆ ಅಂದ್ರೆ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕು. ಅದು ಒಂದೇ ಉದ್ದೇಶ. ವಯೋಮಿತಿ ಎಷ್ಟೋ ಜನಕ್ಕಿಲ್ಲ, ಯಾವುದಾದ್ರಲ್ಲಿ ಕೊಡ್ಲಿ ಅಲ್ವಾ? ಅವ್ರದೇ ಮಿಸ್ಟೇಕ್ ಇದೆ. ಕೋವಿಡ್ ಅಲ್ಲಿ 2 ವರ್ಷ ನೇಮಕಾತಿ ಮಾಡಿಲ್ಲ. ಲಾಸ್ಟ್ 2-3 ಇಯರ್ಸ್ ಇಂದ ಎಷ್ಟು ನೋಟಿಫಿಕೇಶನ್ ಆಗಿದೆ? ಎಷ್ಟು ವೇಕೆನ್ಸಿ ಫಿಲ್ ಆಗಿದೆ? ಮ್ಯಾಕ್ಸಿಮಮ್ 4-5 ನೋಟಿಫಿಕೇಶನ್ ಆಗಿರ್ಬೋದಾ? PDO, CTA, KS ಎಕ್ಸಾಮ್ ನೋಟಿಫಿಕೇಶನ್ ಅಂತ ಬಿಟ್ಟರೆ ಇನ್ಯಾವ ವಿಲೇಜ್ ಅಕೌಂಟ್ ಇತ್ತು, ಇನ್ಯಾವ ಎಕ್ಸಾಮ್ ಆಗಿದೆ? 4-5 ನೋಟಿಫಿಕೇಶನ್ ಬಿಟ್ಟರೆ ಮ್ಯಾಕ್ಸಿಮಮ್ 5,000 ವೇಕೆನ್ಸಿ ಫಿಲ್ ಆಗಿದೆಯಾ? ಅಷ್ಟೇ ಅಲ್ವಾ? ಇಲ್ಲ ಇನ್ನೂ ಒಂದು 5,000 ಆ್ಯಡ್ ಮಾಡಿದ್ರೆ 10,000 EMTC ಆ್ಯಡ್ ಮಾಡಿದ್ರೆ 10,000 ವೇಕೆನ್ಸಿ ಫಿಲ್ ಆಗಿದೆ. ಮೋರ್ ದೆನ್ 4 to 5 lakhs ವೇಕೆನ್ಸಿ ಇದೆ ಕರ್ನಾಟಕದಲ್ಲಿ. ಅದ್ರಲ್ಲಿ ಫಿಲ್ ಆಗ್ತಿರೋದು ವರ್ಷಕ್ಕೆ 10,000 ಜನ ಅಷ್ಟೇ ಹೋಗ್ತಾ ಇರೋದಾ? ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಎಷ್ಟು ಲಕ್ಷ ಹೋಗ್ತಾ ಇರೋದು? ಮೋರ್ ದೆನ್ 15 lakhs ಇದಾರೆ ಇಲ್ವಾ? 15 to 20 lakhs ಇದಾರೆ ಅಂತಂದ್ರೆ ಒಂದು ವರ್ಷಕ್ಕೆ 10,000 ವೇಕೆನ್ಸಿ ಫಿಲ್ ಆಗ್ತಾ ಇದ್ದಾರೆ. ಎಷ್ಟು ವರ್ಷ ಬೇಕು ಎಲ್ಲರಿಗೂ ಜಾಬ್ ಸಿಗ್ಬೇಕಂದ್ರೆ? ಬಟ್ ಅಟ್ಲೀಸ್ಟ್ ಯಾರು ಪ್ರಾಮಾಣಿಕ ಓದ್ತಾ ಇದ್ದಾರೆ, ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂತ ಅಟ್ಲೀಸ್ಟ್ ಒಂದು 5 ಲಕ್ಷ ಜನ ಆದ್ರೂ ಇದಾರ? 5 ಲಕ್ಷ ಜನ ಆದ್ರೂ ಇದಾರ? ವರ್ಷಕ್ಕೆ 1 ಲಕ್ಷ ವೇಕೆನ್ಸಿ ಫಿಲ್ ಆಗ್ತಾ ಹೋದ್ರೆ 5 ವರ್ಷದಲ್ಲಿ ಫಿಲ್ ಆಗುತ್ತಾ ಇಲ್ವಾ?
ಇವನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಸ್ನೇಹಿತರಿಗೆ ಈ ವಿಚಾರ ಮುಟ್ಟಿಸಿ ಎಲ್ಲರನ್ನೂ ಕರ್ಕೊಂಡ್ಬನ್ನಿ. ಹಾಕ್ಬೋದಾ? ಎಸ್ ಆರ್ ನೋ?